ಸಾಯಂಕಾಲದ ಟೀ ಟೈಮ್ಗೆ ಫಟಾಫಟ್ ಅಂತ ಒಂದು ಸಿಂಪಲ್ ಆದಂತಹ ಅವಲಕ್ಕಿ ರೆಸಿಪಿನ ಹೇಳ್ಕೊಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಾಗ ಏನಾರ ಕೇಳ್ತಿರ್ತಾರೆ, ಅವಾಗೇನು ಫಟಾಫಟ್ ಅಂತ ಮಾಡಿರಿ. ಮೊದಲಿಗೆ ಒಂದು 2 ಬೌಲ್ನಷ್ಟು ಅವಲಕ್ಕಿನ, ಪೇಪರ್ ಅವಲಕ್ಕಿನ ಒಂದು ಬುಟ್ಟಿಗೆ ಹಾಕ್ಕೊಳ್ರಿ. ಅಗಲವಾಗಿರುವಂಥ ಬುಟ್ಟಿಗೆ 2ರಿಂದ 3 ಚಮಚದಷ್ಟು ಎಣ್ಣೆ, ಇಂಗು ಹಾಕ್ಕೊಳ್ರಿ. ಅಚ್ಚ ಖಾರದ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಹಂಗೆ ಒಂದು 2 ಚಮಚದಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡಿನಿ. ನೀವು ಲಿಂಬೆಕಾಯಿ ಉಪ್ಪಿನಕಾಯಿನೂ ತೊಗೋಬೋದು. ಉಪ್ಪಿನಕಾಯಿ ಹಾಕ್ಕೊಂಡಿನಿ. ಉಪ್ಪಿನಕಾಯಿ ಭಾಳ ಟೇಸ್ಟ್ ಅನಿಸ್ತೈತಿ, ಒಮ್ಮೆ ಟ್ರೈ ಮಾಡಿ ನೋಡಿರಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ, ಸಣ್ಣಗೆ ಹೆಚ್ಚಿಟ್ಕೊಳ್ರಿ ಉಳ್ಳಾಗಡ್ಡಿ, ಇವನ್ನೆಲ್ಲ ಕಲಿಸ್ಕೊಳ್ರಿ. ಉಪ್ಪು ಸ್ವಲ್ಪ ಹಾಕ್ಕೊಂಡೇನಿ. ಇದಕ್ಕೆ ಬೆಲ್ಲ ಹಾಕಿಲ್ಲ, ಬೆಲ್ಲ ಆಗಲಿ ಅಥವಾ ಸಕ್ಕರೆ ಆಗಲಿ ಯಾವುದೂ ಹಾಕಬಾರ್ದು, ಟೇಸ್ಟ್ ಅನ್ಸಂಗಿಲ್ಲ. ನೀವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಉಪ್ಪಿನಕಾಯಿ ರಸನ ಒಂದು ಸ್ವಲ್ಪ ಹಿಂಗೆ ಕೈಯಿಂದ ಕಿವುಚಿ ಸರಿಯಾಗಿ ಅದೆಲ್ಲ ಹತ್ತುವಂಗೆ ಮಾಡಿರಿ. ನಾನಿಲ್ಲಿ ಒಂದು 2ರಿಂದ 3 ಚಮಚದಷ್ಟು ಮೆಂತ್ಯ ಹಿಟ್ಟು ಹಾಕ್ಕೊಳ್ತೀನಿ. ಈ ಮೆಂತ್ಯ ಹಿಟ್ಟು ಮಾಡೋದು ಹೆಂಗೆ ಅಂತ ನಾನು ಆಲ್ರೆಡಿ ತೋರಿಸೇನಿ. ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೊಳಗೆ ಲಿಂಕ್ ಹಾಕ್ತೀನಿ, ನೀವು ಚೆಕ್ ಮಾಡಿರಿ. ಮೆಂತ್ಯ ಹಿಟ್ಟು ಒಂದು 3 ಚಮಚದಷ್ಟು ಮೆಂತ್ಯ ಹಿಟ್ಟು ಹಾಕಿ ಇದನ್ನ ಅವಲಕ್ಕಿನ ಕಲಿಸ್ತೀನಿ. ಇದನ್ನು ಕಲಸಿದ ತಕ್ಷಣ ತಿನ್ಬೇಕು ನೋಡ್ರಿ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತೈತಿ. ಹಸಿ ಕೊಬ್ಬರಿ ಹಾಕಬೇಕು ಅಂತೇನಿಲ್ಲ, ಫಟಾಫಟ್ ಅಂತ ಮನೆಯೊಳಗೆ ಏನಿರ್ತೈತಿ ಅದನ್ನ ಹಾಕಿ ಮಾಡ್ಕೊಳ್ಳೋದು. ಉಳ್ಳಾಗಡ್ಡಿ ಇರ್ತೈತಿ, ಕೊತ್ತಂಬರಿ ಇರ್ತೈತಿ, ಮೆಂತ್ಯ ಹಿಟ್ಟೊಂದು ನಾವು ಮಾಡಿ ಇಟ್ಕೊಂಡಿರ್ತೀವಿ. ಹೆಚ್ಚು ಕಡಿಮೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗೆ ಮೆಂತ್ಯ ಹಿಟ್ಟಂತೂ ಎಲ್ಲರೂ ಮಾಡಿರ್ತಾರೆ. ಇದಂತೂ ನಮಗೆ ಬೇಕೇ ಬೇಕು ಅವಶ್ಯವಾಗಿ. ಈ ಮೆಂತ್ಯ ಹಿಟ್ಟು ಹಾಕೋದ್ರಿಂದ ಘಮ ಘಮ ಅಂತ ಅನಿಸುತ್ತೆ ಅವಲಕ್ಕಿ. ಮೇಲೆ ಒಂದು ಸಣ್ಣ ಚಮಚದಷ್ಟು ನಿಂಬೆ ರಸ ಹಾಕ್ಕೊಂಡೇನಿ, ಲಿಂಬೆಹಣ್ಣಿನ ರಸ. ಇದು ಆಪ್ಷನಲ್, ಯಾಕಂದ್ರೆ ಆಲ್ರೆಡಿ ನಾವು ಉಪ್ಪಿನಕಾಯಿ ಹಾಕಿರ್ತೀವಲ್ಲ, ಹುಳಿ ಇರ್ತೈತಿ. ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ನೋಡಿರಿ ಎಷ್ಟು ಸಿಂಪಲ್ಲಾಗಿ ಅವಲಕ್ಕಿನ ಮಾಡ್ಕೋಬೋದು. ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಉಳ್ಳಾಗಡ್ಡಿನ ಹಾಕ್ತಾನೆ, ಇನ್ನೂ ಟೇಸ್ಟ್ ಅಂತ ಅನಿಸುತ್ತೆ. ಮಧ್ಯೆ ಮಧ್ಯೆ ತಿನ್ನೋವಾಗ ಹಸಿ ಉಳ್ಳಾಗಡ್ಡಿ ಕರ ಅಂತ ಬರ್ತಿದ್ರೆ ಬಾಯಿಗೆ ರುಚಿ ಅನಿಸ್ತೈತಿ. ಟ್ರೈ ಮಾಡಿರಿ. ಸಿಂಪಲ್ ಆಗಿರೋಂಥ ಈ ಅವಲಕ್ಕಿನ ಒಂದು ಸಣ್ಣ ಹಸಿವನ್ನು ಕಡಿಮೆ ಮಾಡ್ತೈತಿ. ಭಾಳ ಟೇಸ್ಟಿ ಆದಂಥ ರೆಸಿಪಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.